ನೋಡಿ, ಇದು 10 ವರ್ಷದ ಹಿಂದೆ ಇರ್ಲಿಲ್ಲ ಅಲ್ಲ. ಇನ್ನು 10 ವರ್ಷದಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಆಗಿ 13 ವಯಸ್ಸಿನ 14 ವಯಸ್ಸಿನ ಮಕ್ಕಳು ದೇಹ ಬೆಳೆದು ಬಿಟ್ಟಿದೆ ಅನ್ಬಿಟ್ಟು ಆಗ ನಾವು ಮತ್ತೆ ಪೆಟಿಷನ್ ಹಾಕ್ತಿವ 14ನೇ ವಯಸ್ಸಿಗೆ ಒಪ್ಪಿತ ಸಮ್ಮತ ಸೆಕ್ಸ್ಗೆ ಇದೊಂಥರ ನಗೆ ಪಾಟಲಿಗೆ. ಪರ್ಮಿಷನ್ ಕೊಡಿ ಅಂತ. ಹಾಕಕ್ಕಾಗೋದಿಲ್ಲ. ಹಾಗಾಗಿ ನಾವ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಫೌಂಡೇಶನ್ ಸರಿಯಾಗಿ ಕೊಡುವತ್ತ ನಮ್ಮ ಮಾರ್ಗದರ್ಶನ ಮತ್ತು ನಮ್ಮ ನಡವಳಿಕೆ, ಅಡಲ್ಟ್ಸ್ ಅಂದ್ರೆ ನಾ ಹೇಳ್ತಾ ಇರೋದು ವ್ಯಕ್ತಿ ಅಲ್ಲ, ಒಂದು ವ್ಯವಸ್ಥೆಯ ನಡವಳಿಕೆ. ಅದು ಮಾಧ್ಯಮ, ರಾಜಕೀಯ, ಶಾಸಕಾಂಗ, ನ್ಯಾಯಾಂಗ, ತಂದೆ ತಾಯಿ, ಕುಟುಂಬ, ಒಂದು ಸಮಾಜದಲ್ಲಿರುವ ಎಲ್ಲ ವ್ಯವಸ್ಥೆಗಳಿಗೂ ಸರಿಯಾಗಿ ವಯಸ್ಕ ಬುದ್ಧಿಯಿಂದ ನಾವು ಬಿಹೇವ್ ಮಾಡ್ಬೇಕಾಗತ್ತೆ. ಆ ಕಾರಣಕ್ಕೆ ಆಗ್ಲೇ ಹೇಳ್ತಾ ಇದ್ರು, ಸೆಕ್ಸ್ ಎಜುಕೇಶನ್ ಇದೆಯಲ್ಲ, ಇದನ್ನ ಆಯಾ ವಯಸ್ಸಿಗೆ ತಕ್ಕ ಹಾಗೆ ನಾವು ಪ್ರೈಮರಿ ಸ್ಕೂಲಿಂದ, ಈಗ ನಾನು ಹೇಳ್ತಾ ಇರೋದು ಪ್ರೈಮರಿ ಅಂದ್ರೆ ಪ್ರಾಥಮಿಕ ಶಾಲೆಯಿಂದಾನೇ ನಾವು ಸೆಕ್ಸ್ ಎಜುಕೇಶನ್ ನ ಆಯಾ ವಯಸ್ಸಿಗೆ ಸರಿಯಾಗಿ ಅನುಗುಣ ಆಗೋ ಹಾಗೆ ಕೊಡ್ಲಿಕ್ಕೆ ಶುರು ಮಾಡ್ಬೇಕು. ಮತ್ತು ಸೆಕ್ಸ್ ಎಜುಕೇಶನ್ ಅಂದ್ರೆ ಬರೀ ಲೈಂಗಿಕ ಕ್ರಿಯೆಗೆ ಬೇಕಾದಂತಹ ಅಂಗಗಳ ರಚನೆಯ ಬಗ್ಗೆ ತಿಳಿಸಿಕೊಡುವುದು ಅಲ್ಲ. ಲೈಂಗಿಕ ಕ್ರಿಯೆಗೆ ಬೇಕಾದಂತಹ ಅಂಗಗಳ ವರ್ತನೆಯಲ್ಲಿ ನಮ್ಮ ಮಾನಸಿಕ ಒಂದು ಬ್ಯಾಲೆನ್ಸ್ ಎಷ್ಟಿರಬೇಕು ಅಂತ ಹೇಳ್ಕೊಡೋದು ಸಹ ಸೆಕ್ಸ್ ಎಜುಕೇಶನ್. ಯಾಕೆ ಇದು ಬೇಕು, ಮಾನಸಿಕ ಮತ್ತು ದೈಹಿಕ ಎರಡೂ ಸೇರಿದ್ರೇನೆ ಜೀವನದ ಎಂಜಾಯ್ಮೆಂಟ್ ಸಿಗುವುದು ಅನ್ನೋದನ್ನ ನಾವು ಮಕ್ಕಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ಹೇಳ್ಕೊಡ್ಬೇಕು. ಆಗ ಇದು ಸ್ವಲ್ಪ ಮಟ್ಟಿಗೆ ಅವರಿಗೆ ಸರಿದಾರಿ ತೋರಿಸ್ದಾಗೆ ಆಗತ್ತೆ. ವೈಯಕ್ತಿಕವಾಗಿ ಮತ್ತು ಒಂದಷ್ಟು ದಶಕಗಳ ಕಾಲ ಈ ಫೀಲ್ಡಿನಲ್ಲಿ, ಮಕ್ಕಳ ಮತ್ತು ಮಹಿಳೆಯರ ಫೀಲ್ಡಿನಲ್ಲಿ ಕೆಲಸ ಮಾಡಿರುವಂತ ವ್ಯಕ್ತಿಯಾಗಿ ನಾನು ಯಾವುದೇ ಕಾರಣಕ್ಕೂ 16ಕ್ಕೆ ಅವರ ದೇಹ ಬೆಳೆದ್ಬಿಟ್ಟಿದೆ, 16ಕ್ಕೆ ಪರ್ಮಿಷನ್ ಕೊಡಿ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಕಡೆ ಪಕ್ಷ ಮಕ್ಕಳು PUC ಆಗುವವರೆಗೂ ಮಕ್ಕಳನ್ನ ಮಕ್ಕಳು ಅಂತ ನಮ್ಮ ಸರ್ಕಾರ, ನಾವು ಎಲ್ಲರೂ ತಿಳಿದುಕೊಂಡು ಬೆಳೆಸಿದ್ರೆ ಈ ದೇಶಕ್ಕೆ ಭವಿಷ್ಯ ಇದೆ ಅಂತ ಅನ್ಕೊಳ್ತೀನಿ. ಎಕ್ಸಾಕ್ಟ್ಲಿ ಮೇಡಮ್, ನೀವು ಹೇಳೋದು 100ಕ್ಕೆ 100% ಕರೆಕ್ಟ್ ಆಗಿದೆ ಅಂಜಲಿ ಮೇಡಮ್. ಇದನ್ನು ನಾವು ಕೂಡ ಒಪ್ಕೊಳ್ತೀವಿ. ಯಾಕಂತಂದರೆ 16 ವರ್ಷ ಅವರಿಗೆ ಏನು ಜೀವನ ಅಥವಾ ಈ ಪ್ರೀತಿ ಪ್ರೇಮ ಅನ್ನೋದು ಏನೂ ಗೊತ್ತಿರೋದಿಲ್ಲ, ಅಥವಾ ಈ ಏನು ಲೈಂಗಿಕ ಪ್ರಕ್ರಿಯೆಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿರೋದಿಲ್ಲ. ಎಲ್ಲವೂ ಕೂಡ ಆಕರ್ಷಣೆ ಅಷ್ಟೇ. ಆಕರ್ಷಣೆಯ ಒಂದು ಭಾಗವಾಗಿ ಮಕ್ಕಳು ಅದನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆಯೇ ವಿನಃ ಅದರಿಂದ ಏನೆಲ್ಲ ಸಮಸ್ಯೆಗಳಾಗತ್ತೆ ಅನ್ನುವಂತಹ ವಿಚಾರ ಅವ್ರುಗಳಿಗೆ ಗೊತ್ತಿರೋದಿಲ್ಲ. ಇದರ ಬಗ್ಗೆ ಶಿಕ್ಷಣ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ನೀವು ಹೇಳಿದಾಗೆ ಶಾಲೆಗಳಲ್ಲಿ ಇದರ ಬಗ್ಗೆ ಶಿಕ್ಷಣ ಕೊಡಬೇಕು, ಕಾಲೇಜುಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಗಳಾಗಬೇಕು ಅಂತ ನೀವೇನು ಹೇಳ್ತಾ ಇದ್ದೀರಿ ಅದನ್ನು ನಾನು ಒಪ್ಕೊಳ್ತೀನಿ. ನೋಡಿ, ಈಗ ನೀವೇ ಹೇಳಿದ ಹಾಗೆ ಹಿರಿಯ ವಕೀಲರು ಹೇಳಿದಾರಲ್ಲ, ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ದೇಹ ಒಂದು ಕರೆಕ್ಟ್ ಆಗಿಬಿಟ್ರೆ ಸಾಕಾ, ಅವರ ಮನಸ್ಥಿತಿಗಳು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಏನು ಹೇಳ್ತೀರಿ ಸೂರ್ಯ? ಖಂಡಿತ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ, ಈ ಯಂಗ್ಸ್ಟರ್ಸ್ಗೆ ಏನು ಕಲಿಸ್ಬೇಕು ಅದನ್ನು ಮಾತ್ರ ಕಲಿಸ್ಬೇಕು. ತಂದೆ ತಾಯಿ ಆಗಲಿ ಲೆಕ್ಚರ್ಸ್ ಆಗಲಿ ಅವ್ರಿಗೆ ವಿಲ್ಲನ್ ಥರ ಕಾಣಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೇಳಲ್ಲ ಮಕ್ಕಳು, ಯಾವುದೇ ರೀತಿ ಕೇಳಲ್ಲ ಅಂದಾಗ ಅಡ್ಡಾರಿ ಹಿಡಿದ್ಬಿಡ್ತಾರೆ. ತಂದೆ ತಾಯಿ ಕೇಳಲ್ಲ, ಲೆಕ್ಚರ್ಸ್ ಕೇಳಲ್ಲ, ಅವ್ರದ್ದೇ ಆದಂಥ ಲೋಕದಲ್ಲಿ ಹೊಟ್ಟೋಗ್ತಾರೆ, ಅಡಿಕ್ಷನ್ ಆಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅಡಿಕ್ಷನ್ ಆಗ್ತಾರೆ. ಅಟ್ರಾಕ್ಷನ್ ಅಂತ ಹೇಳ್ಬೋದು ಅದನ್ನ, ಅದು ಲವ್ ಅಂತ ಹೇಳೋಕ್ಕಾಗಲ್ಲ. ಲವ್ ಏನಂತ ಹೇಳಿದ್ರೆ ಒಬ್ಬರ ಕಷ್ಟದಲ್ಲಿದ್ದಾಗ ಇನ್ನೊಬ್ಬ ಕೈ ಹಿಡಿತಾರಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅದನ್ನ ಲವ್ ಅಂತಾರೆ. ಅದು ಲೈಫ್ ಟೈಮ್ ಉಳ್ಕೊಳ್ಳುತ್ತೆ. 16 ವರ್ಷಕ್ಕೆ ನಿಮಗೆ ಸೆಕ್ಸ್ ಮಾಡಿಕೊಂಡು ಪ್ರೆಗ್ನೆಂಟ್ ಆದಾಗ 20-25 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಜೀವನ ಏನು ಅಂತ. ಅವಾಗ ಗೊತ್ತಾಗುತ್ತೆ, ಅವಾಗ ತಂದೆ ತಾಯಿ ಸಫರ್ ಪಡ್ತಾರೆ. ನಮ್ಮ ಎಜುಕೇಶನ್ ಮುಗಿಯೋದೇ 23 ವರ್ಷ. ಹಂಗ್ ನೋಡಕ್ ಹೋದ್ರೆ ಅಟ್ಲೀಸ್ಟ್ ನಾವು PUC ಮುಗಿಸ್ತೀವಿ ಅಂದ್ರೆ 18 ವರ್ಷ ಅಂತ ಅನ್ಕೊಳ್ಳಿ. ನಾವು ಡಿಗ್ರಿ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು 3 ವರ್ಷ ಬೇಕು ಅಲ್ವಾ? 18 ಅಂದ್ರೆ 21 ವರ್ಷ ಅನ್ಕೊಳ್ಳಿ. ಡಿಗ್ರಿ ಮಿನಿಮಮ್ ಎಜುಕೇಶನ್ ನಾವು ಡಿಗ್ರಿ ಮಾಡ್ತೀವಿ ಅಂತಂದ್ರೆ 21 ವರ್ಷ ಬೇಕು. ಅದಾದ್ಮೇಲೆ ನಾವು ದುಡಿಯೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಜೀವನ ಏನು ಅನ್ನೋದು ನಮಗೆ ಅರಿವಿಗೆ ಬರುತ್ತೆ, ಅಲ್ಲಿಗೆ ಶುರುವಾಗುತ್ತೆ. ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ಮೇಡಮ್ ನಾವು ಗಮನಿಸ್ತಾ ಇದ್ದೀವಿ, ಈಗ ಈ ಒಂದು ದುಡಿಯೋದಕ್ಕೆ ಶುರು ಮಾಡಿದ ನಂತರ ಹೆಣ್ಮಕ್ಳುಗಳು 30 ವರ್ಷದಿಂದ ಕೆಳಗಡೆ ಯಾರು ಮದುವೆನೇ ಆಗ್ತಾ ಇಲ್ಲ. ಟ್ರೆಂಡೇ ಬದಲಾಗಿ ಹೋಗ್ಬಿಟ್ಟಿದೆ. 30 ವರ್ಷ ಆದ್ಮೇಲೆ, ಈಗ ಮದುವೆ ಆದ್ಮೇಲೆ ಏನಾಗುತ್ತೆ ಅವ್ರ ಮನಸ್ಥಿತಿ, ಹೆಣ್ಮಕ್ಳು ಮನಸ್ಥಿತಿ, ಗಂಡ್ಮಕ್ಳು ಮನಸ್ಥಿತಿ ಅಂತಂದ್ರೆ, ಇಲ್ಲಿವರೆಗೂ 30 ವರ್ಷದವರೆಗೂ ನಾನು ಹಾಯಾಗಿ ಜೀವನ ಮಾಡ್ಕೊಂಡಿದ್ದೆ, ಈಗ ಯಾರ್ದೋ ಮಾತನ್ನು ಕೇಳಬೇಕಲ್ಲ, ಈಗ ಇನ್ನೊಬ್ರು ಮನೆಗೆ ಹೋಗಿ ನಾನು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಬೇಕಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ. ಸೊ ಹಾಗಾಗಿ ಹೆಂಗ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ಈಗಿನ ಯೂತ್ಸ್ಗಳು ಹೆಂಗ್ ಯೋಚನೆ, ನಾನು ಬಿಂದಾಸ್ ಆಗಿರ್ತೀನಿ, ಮದ್ವೆನೇ ಆಗೋಲ್ಲ
ಅನ್ನೋಷ್ಟು ಮಟ್ಟಿಗೆ ಅವ್ರ ಮನಸ್ಥಿತಿ ತಲುಪಿಟ್ಟಿದೆ ಅಲ್ವಾ? ಮದ್ವೆ ಆಗೋದಕ್ಕೆ ಯಾಕೆ ನಾನು ಮುಂದೆ ಆಗ್ಬೇಕು? ನಮ್ದು ಈ ರ್ಯಾಟ್ ರೇಸ್ ಇದೆಯಲ್ಲ, ಈ ಹಣ ಒಂದು ಪ್ರಾಮುಖ್ಯತೆಯಾಗಿ ಬಂದ್ಬಿಟ್ಟಿರೋದು. ಹೌದು. ಅದರಿಂದ ನಮ್ಮ ಮನೆಗಳು, ನಮ್ಮ ಮನಸ್ಸು ಎಲ್ಲ ಹಾಳಾಗ್ತಾ ಇದೆ. ಯಾಕೆಂದರೆ ಒಂದು ಹಣ ಗಳಿಸೋದು ಯಾಕೆ ಬೇಕು, ಅದರಿಂದ ಏನು ಇಂಪಾರ್ಟೆಂಟು ಅಂಡ್ ನನಗೆ ಎಷ್ಟು ಬೇಕು, ಅದನ್ನು ನಾನು ಯಾವತ್ತೂ ನನ್ನ ಒಂದು ಲೈನ್ ನಾನು ಹಾಕ್ಕೊಳ್ದೇ ಇತ್ತು ಅಂದರೆ ನನಗೆ ಎಷ್ಟು ಬೇಕು ಹಣ, ಬೌಂಡ್ರಿ ನಾನು ಹಾಕ್ಕೊಳ್ಳೇಬೇಕು. ಇಲ್ಲದೇ ಇತ್ತು ಅಂದರೆ ನಾನು ಅದನ್ನು ಯಾವುದೋ ಒಂದು ಕೆಟ್ಟ ದಾರಿನಲ್ಲಿ ನಾನು ಹೋಗ್ತೀನಿ. ನನ್ನ ಹತ್ರ ಎಕ್ಸ್ಟ್ರಾ ದುಡ್ಡು ಇತ್ತು ಅಂದರೆ ನಾನು ಚಾರಿಟಿನೇ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ, ನಾನು ಇನ್ನೇನನ್ನ ಮಾಡ್ತೀನಿ. ಸೊ ಒಳ್ಳೆ ಒಂದು ಮಾರ್ಗದರ್ಶನ ಕೊಡೋರು ಇವತ್ತು ತುಂಬ ಕಮ್ಮಿ ಆಗೋಗಿದ್ದಾರೆ. ಎಕ್ಸಾಕ್ಟ್ಲಿ. ನಮಗೆ ಒಂದು ಲೀಡರ್ ಅನ್ನೋ ಒಂದು ಸರಿಯಾದ ಮಾದರಿ ಕೊಡುವಂಥ ಲೀಡರ್ಸು ಇವತ್ತಿಲ್ಲ. ಈ ಕ್ಷೀಣತೆನ ನಾನು ನನ್ನ ಮಕ್ಕಳ ಮೇಲೆ ನಾನು ಬ್ಲೇಮ್ ಮಾಡಲ್ಲ. ಇವಾಗ ಬರ್ತಾ ಇರೋ ಪೀಳಿಗೆಗಳಿಗೆ ನಾನು ಬ್ಲೇಮ್ ಮಾಡಲ್ಲ. ಯಾಕೆಂದರೆ ಅವರು ಖಂಡಿತ ಡೈರೆಕ್ಷನ್ಸ್ ಕೊಡೋರೇ ಯಾರೂ ಇಲ್ಲ. ನನ್ನ ಹತ್ರ ಕೌನ್ಸಿಲಿಂಗಿಗೆಲ್ಲ ಬಂದಾಗ ನಾನು ಅವ್ರಿಗೆ ಹೇಳೋದೇ ಅದು, ತಂದೆ ತಾಯಿ ನೀವು ಎಷ್ಟು ಸಮಯ ಕೊಟ್ಟಿದ್ದೀರಾ ಮಕ್ಕಳಿಗೆ ಅಂತ ನೀವು ಅವ್ರನ್ನ ಇವಾಗ ದೂಷಿಸ್ತಾ ಇದ್ದೀರಾ. ಆಗ್ಬಿಟ್ಟು ಬಂದ್ಮೇಲೆ ನೀವು ಅವ್ರನ್ನ ಸರಿ ಮಾಡೋದಕ್ಕೆ ಅವರೇ ತಪ್ಪು ಅಂತ ಹೇಳಿದ್ರೆ ತಂದೆ ತಾಯಿ ಜೊತೆ ಮಿಂಗಲೇ ಆಗಲ್ಲ. ನಾನು ಪ್ರಯೋರಿಟೈಸ್ ಮಾಡ್ಕೋಬೇಕು. ನನಗೆ ತಾಯಿತನ ಮುಖ್ಯನಾ ಇಲ್ಲ ನನಗೆ ಹಣ ಮುಖ್ಯನಾ? ಅಂಡ್ ತಾಯಿತನ ನಾನು ನಿಭಾಯಿಸ್ಕೊಂಡು ನಾನು ಹಣ ಸಂಪಾದಿಸಬಲ್ಲೆನಾ? ಅಂಡ್ ನನಗೆ ಎಷ್ಟು ಬೇಕು ಹಣ, ನನಗೆ ಎಷ್ಟು ಬೇಕು ಹಣ, ಅದನ್ನು ಮುಖ್ಯ, ಎಲ್ಲದಕ್ಕಿಂತ ಮುಖ್ಯ ಅದು. ನನ್ನ ಬೌಂಡ್ರೀಸ್ ಹಾಕ್ಕೊಂಡಿದ್ದೀನಿ, ನನಗೆ ಇಷ್ಟು ಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ನನಗೆ ಬೇಕಾಗಿಲ್ಲ. ಬಂದರೆ ಅದನ್ನು ನಾನು ಡೊನೇಷನ್ ಮಾಡ್ತೀನಿ, ಅದನ್ನು ನಾನು ಇಟ್ಕೊಳ್ಳೋದಿಲ್ಲ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಇರ್ಕೂಡ್ದು. ಈ ಥರ ಒಂದು ಸ್ಟ್ರಾಂಗ್ ಆಗಿ ನಾವು ಮೈಂಡ್ ಸೆಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂದರೆ ಇವತ್ತು ಎಷ್ಟು ಅಟ್ರಾಕ್ಷನ್ ಇದೆ ಆಚೆ ಕಡೆ. ದಿನಕ್ಕೊಂದ್ಸತಿ ಮಾಲ್ಗೆ ಹೋಗ್ತಾರೆ, ದಿನಕ್ಕೊಂದ್ಸತಿ ಇನ್ನೇನೋ ಮಾಡ್ತಾರೆ, ಒಂದು 1000 ಥರದ್ದು ಏನಂತಾರೆ ಅದು ಸಬ್ಸ್ಕ್ರಿಪ್ಷನ್ಸ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಒಂದು 100 ಸೀರೀಸ್ ನೋಡ್ತಾರೆ. ಮೊಬೈಲ್ ಫೋಬಿಯಾ ಇದೆಯಲ್ಲ, ಅದು ನಮ್ಮ ಅಡಿಕ್ಷನ್, ಮೊಬೈಲ್ ಅಡಿಕ್ಷನ್. ಹೌದೌದು ಸರ್, ಮುಂಚೆ ಎಲ್ಲ ನೋಡಿ ಕುಂಟೆಬಿಲ್ಲೆ ಆಡ್ತಾ ಇದ್ರು, ಆಯ್ತಾ, ಸ್ಕಿಪ್ಪಿಂಗ್ ಆಡ್ತಾ ಇದ್ರು, ರನ್ನಿಂಗ್ ರೇಸ್ ಮಾಡ್ತಾ ಇದ್ರು, ಗಿಲ್ಲಿ ದಾಂಡು, ಮತ್ತೆ ಈ ಏನದು ಸಣ್ಣಗಿರುತ್ತಲ್ಲ ಗೋಲಿ, ಬುಗುರಿ, ಇವೆಲ್ಲ ಆಡ್ತಾ ಇದ್ರು ಮಕ್ಕಳು. ಅವಾಗ ಚಟುವಟಿಕೆಗಳು ಬೇರೆ ತರ ಇತ್ತು. ಈಗಿನ ಮಕ್ಕಳಿಗೆ ಪೇರೆಂಟ್ಸ್ಗಳು ಟೈಮ್ ಕೊಡೋದಕ್ಕೂ ಟೈಮ್ ಇಲ್ಲ. ಆಯ್ತು ಏನೋ ಒಂದು ಆಟ ಆಡ್ಕೊಂಡು ಹೋಗ್ಬಿಡು ಅಂತ ಕಳಿಸ್ತಾರೆ. ಬಟ್ ಆದ್ರೆ ಅವರು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಕಳ್ಸಲ್ಲ.